ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. 6ನೇ ವಿಡಿಯೋ ರಿಲೀಸ್ ಆಗಿರುವಂಥದ್ದು. ಚಿನ್ನಯ್ಯ ಮಾತಾಡಿದಂತಹ ಒಂದು 6ನೇ ವಿಡಿಯೋದ ತುಣುಕುಗಳು ರಿಲೀಸ್ ಆಗಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸುದ್ದಿ ರಿವೀಲ್ ಆಗ್ತಾ ಇದೆ. ತಿಮರೋಡಿ ಟೀಮ್ನಿಂದ 6ನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿರುವಂಥದ್ದು. ಹಂತ ಹಂತವಾಗಿ ಸೌಜನ್ಯ ಕಹಾನಿಯನ್ನ ಬಿಚ್ಚಿ ಇಡ್ತಾ ಇದ್ದಾರೆ ಚಿನ್ನಯ್ಯ. ಆ ದಿನ ಏನೇನಾಯಿತು ಎಂಬ ಬಗ್ಗೆ ಚಿನ್ನಯ್ಯ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ತಿಮರೋಡಿ ಬಳಿ ಎಲ್ಲ ವಿಚಾರಗಳನ್ನ ಚಿನ್ನಯ್ಯ ಹಂಚ್ಕೊಳ್ತಾ ಇದ್ದಾನೆ. ಸೌಜನ್ಯ ಕೇಸ್ ಸ್ಫೋಟಕ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. 6ನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿದೆ. 4ನೇ ವಿಡಿಯೋ ಆಯಿತು, 5ನೇ ವಿಡಿಯೋ ಆಯಿತು, ಈಗ 6ನೇ ವಿಡಿಯೋ. 1ರಿಂದ 6ನೇ ವಿಡಿಯೋ ಈಗ 1, 2, 3 ಅಂತ ಹಂತ ಹಂತವಾಗಿ ಸೌಜನ್ಯ ಬಗ್ಗೆ ಮಾತನಾಡಿರುವಂತಹ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ. ಆ ದಿನ ಏನೇನೆಲ್ಲ ಆಗಿತ್ತು ಎನ್ನುವಂಥರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ತಿಮರೋಡಿಗೆ ಚಿನ್ನಯ್ಯ. ತಿಮರೋಡಿ ಬಳಿ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾನೆ ಚಿನ್ನಯ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6ನೇ ವಿಡಿಯೋ ರಿಲೀಸ್ ಆಗಿದೆ. 6ನೇ ವಿಡಿಯೋದಲ್ಲಿ ಹಾಗಾದರೆ ಏನು ಮಾತನಾಡಿದ್ದಾನೆ ಚಿನ್ನಯ್ಯ, ತಿಮರೋಡಿ ಅವರ ಹತ್ರ ಏನು ಹೇಳಿದ್ದಾನೆ, ಈ ಎಲ್ಲ ವಿಡಿಯೋಗಳಲ್ಲಿಯೂ ಕೂಡ ಹಂತ ಹಂತವಾಗಿ ಸೌಜನ್ಯ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವಾಗ ಏನೇನಾಯಿತು ಅಲ್ಲಿ, ಆ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಬಂತು, ಏನೆಲ್ಲ ಘಟನೆಗಳು ನಡೀತು, ಯಾರು ಏನು ಮಾತನಾಡಿದ್ರು, ಇವರಿಗೆ ಏನು ಹೇಳಿದ್ರು, ಇವರು ಏನು ಅದಕ್ಕೆ ಉತ್ತರ ಕೊಟ್ಟರು, ಎಲ್ಲ ವಿಚಾರಗಳು ಒಂದೊಂದೇ ವಿಡಿಯೋದಲ್ಲಿ ಬಯಲಾಗ್ತಾ ಹೋಗ್ತಾ ಇದೆ. 5ನೇ ವಿಡಿಯೋದಲ್ಲಿ ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಸೌಜನ್ಯ ಬಗ್ಗೆ ಮಾತನಾಡಿದ್ರು. ಸೌಜನ್ಯ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಮಾತನಾಡಿದ್ರು. ಈಗ ತಿಮರೋಡಿ ಟೀಮ್ನಿಂದ 6ನೇ ಒಂದು ವಿಡಿಯೋ ಹೊರಗೆ ಬಂದಿದೆ. ಹಂತ ಹಂತವಾಗಿ ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕದ ಜನತೆಗೆ ಯಾವ ವಿಡಿಯೋದಲ್ಲಿ ಏನು ಸತ್ಯಾಂಶ ಇದೆ, ಏನು ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. 1 ಅಲ್ಲ, 2 ಅಲ್ಲ, 3 ಅಲ್ಲ, ಪಾರ್ಟ್ 6ನೇ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಇದೇನೋ ಸಿನಿಮಾ ಅಲ್ಲ, ಆದರೆ ಸಿನಿಮಾಕ್ಕಿಂತ ಹೆಚ್ಚಿನದಾಗಿ ಪಾರ್ಟ್ಗಳನ್ನು ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ತಿಮರೋಡಿ ಟೀಮ್ನಿಂದ ಒಂದೊಂದೇ ವಿಡಿಯೋಗಳು ಹೊರಗೆ ಬರ್ತಾ ಇದೆ. ಅದರಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ತಿಮರೋಡಿ ಅವರ ಹತ್ರ ಹಂಚಿಕೊಂಡಿರುವಂತಹ ಒಂದು ಮಾಹಿತಿ ಏನಿದೆ, ವಿಚಾರಗಳು ಏನಿದೆ, ಅದು ವಿಡಿಯೋದಲ್ಲಿ ಕಾಣುತ್ತೆ. ಎಲ್ಲ ಒಂದು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ತಿಮರೋಡಿ ಅವರ ಹತ್ರ ಚಿನ್ನಯ್ಯ ಅವರ ಒಂದು ಮಾತಿನಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಅನೇಕ ವಿಚಾರಗಳು ಅಡಗಿ ಕುಳಿತಿರುವಂಥದ್ದು. ಏನೇನು ಹಂಚಿಕೊಂಡಿದ್ದಾರೆ, ಏನೇನಾಯಿತು ಸೌಜನ್ಯ ಕೇಸ್ನಲ್ಲಿ, ಆಗಿಂದ ಇಲ್ಲಿಯ ತನಕ ಏನೇನು ಆಗ್ತಾ ಇದೆ, ಸತ್ಯಾಂಶಗಳನ್ನು ಘಟನೆಯ ನಿಜಾಂಶಗಳನ್ನು ಹೇಳ್ತಾ ಇರುವಂಥದ್ದು. ಹಂತ ಹಂತವಾಗಿ ವಿಡಿಯೋ ಬರ್ತಾ ಇದೆ, ಹಾಗೆ ಹಂತ ಹಂತವಾಗಿ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. 6ನೇ ವಿಡಿಯೋ ಇದು. 1, 2, 3, 4, 5 ಹೀಗಂತ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಆದರೆ ಈಗ 6ನೇ ವಿಡಿಯೋ ಕೂಡ ಬಂದಿದೆ. ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗಿದೆ ಈ ಒಂದು ಸೌಜನ್ಯ ಕೇಸ್ನಲ್ಲಿ. ಇನ್ನು ಏನೇನೆಲ್ಲ ಮಾಹಿತಿ ಇದೆ, ಏನಿರಬಹುದು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಾಹುಬಲಿ ಬೆಟ್ಟದ ಕೆಳಗಿನಿಂದ ಡಾಂಬಾರು ರೋಡ್ನಲ್ಲಿ ಏನಿದೆ, ಒಂದು ರಸ್ತೆ ಏನಿದೆ, ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟ ಏನಿದೆ, ಕಾಲು ರಸ್ತೆ ಇದೆ, ಅಲ್ಲಿ ಆ ಸೈಡ್ನಲ್ಲಿ ಕಂಬಿ ಕಟ್ಟು ಮಾಡಿದ್ದಾರೆ. ಕಂಬಿಯನ್ನು ಕಟ್ ಮಾಡಿದ್ದಾರೆ. ಒಂದು ದೊಡ್ಡ ಬಂಡೆ ಕೂಡ ಉಂಟು ಅಲ್ಲಿ. ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು ವಿಡಿಯೋದಲ್ಲಿ. ಬಂಡೆ ಸೈಡ್ನಿಂದ ಬಾಹುಬಲಿ ಬೆಟ್ಟಕ್ಕೆ ಹೋಗಬಹುದು ಅಲ್ಲಿ ಅಂತ. ಹುಡುಗಿಯರನ್ನ ಚುಡಾಯಿಸುವುದು ಕೂಡ ಇತ್ತು ಅಲ್ಲಿ. ಬೆಟ್ಟದ ಬಳಿ ಏನು ನಡೀತಿತ್ತು ಎಂಬುದನ್ನು ವಿವರಿಸಿದ್ದಾನೆ ಈಗ ಚಿನ್ನಯ್ಯ 6ನೇ ವಿಡಿಯೋದಲ್ಲಿ. ಬಾಹುಬಲಿ ಬೆಟ್ಟದ ಕೆಳಗಿನಿಂದ ಡಾಂಬಾರು ರೋಡ್ನಲ್ಲಿ ಬರುತ್ತವೆ, ಅಂದರೆ ಅಲ್ಲಿ ಘಟನೆಗಳು ಈ ರೀತಿ ನಡೀತಾ ಇದೆ ಅಂತ. ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಲ್ ರಸ್ತೆ ಇದೆ, ಅಲ್ಲಿ ಆ ರಸ್ತೆಯಲ್ಲಿ ಅಥವಾ ಆ ಸೈಡ್ನಲ್ಲಿ ಕಂಬಿಯನ್ನು ಕಟ್ ಮಾಡಿದ್ದಾರೆ, ಕಂಬಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ ಈಗ ಚಿನ್ನಯ್ಯ. ಬಾಹುಬಲಿ ಬೆಟ್ಟದಲ್ಲಿ ಏನೇನೋ ಆಗ್ತಾ ಇದೆ, ಯಾವ ರೀತಿಯಾಗಿ ಘಟನೆಗಳು ನಡೀತಾ ಇದೆ, ಅಲ್ಲಿ ಒಂದು ಕಾಲ್ ರಸ್ತೆ ಇದೆ ಆ ಬೆಟ್ಟದಲ್ಲಿ ಈ ರೀತಿಯಾದ ಒಂದು ಘಟನೆಗಳು ನಡೀತಾ, ಅಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸ್ತಾರೆ. ಆ ಸೈಡ್ನಲ್ಲಿ ಕಂಬಿ ಕಟ್ ಕೂಡ ಮಾಡಿದ್ದಾರೆ. ಕಂಬಿ ಕಟ್ ಮಾಡಿ ಕೆಲ ಜನರು ಅಲ್ಲಿ ಒಂದು ದೊಡ್ಡ ಬಂಡೆ ಏನಿದೆ ಅಲ್ಲಿ, ಆ ಬಂಡೆ ಹತ್ರ ಈ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇದೆ. ಬಂಡೆ ಸೈಡ್ನಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂಥ ಒಂದು ದಾರಿ ಇದೆ. ಹುಡುಗಿಯರನ್ನು ಅಲ್ಲಿ ಚುಡಾಯಿಸುವಂತಹ ಒಂದು ಕೆಲಸ ನಡೆಯುತ್ತೆ.
ಈ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾನೆ ಈಗ ಚಿನ್ನಯ್ಯ. ಬೆಟ್ಟದ ಬಳಿ ಏನು ನಡೀತಾ ಇತ್ತು ಎನ್ನುವಂಥ ಒಂದು ವಿಚಾರಗಳನ್ನು ಎಳೆ ಎಳೆಯಾಗಿ ಹೇಳ್ತಾ ಇರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ. ಅವರ ಟೀಮ್ ಈಗ ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದೆ. ಬಾಹುಬಲಿ ಬೆಟ್ಟ ಏನಿದೆ ಅಲ್ಲಿ ಏನೇನೆಲ್ಲ ನಿಜಾಂಶಗಳು ಸಿಗ್ತಾ ಇವೆ ಅನ್ನುತ್ತ. ಸೌಜನ್ಯ ಪ್ರಕರಣ ನಡೆದ ದಿನ ಏನಾಗಿತ್ತು ಎನ್ನುವಂತಹ ಒಂದು ಪ್ರಶ್ನೆ ಇತ್ತು. ಆದರೆ ಆ ಬೆಟ್ಟದಲ್ಲಿ ಅವತ್ತು ರವಿ ಪೂಜಾರಿ ಗೋಪಾಲಕೃಷ್ಣಗೆ ಡ್ಯೂಟಿ ಹಾಕಿದ್ರು. ಇವರ ಜೊತೆ ಮತ್ತೆ ಯಾರೋ ಇದ್ರು. ಅವರೇ ಯಾರು ಅಂತ ಅವರು ಸಂತೋಷ್ ರಾವ್ ಅವರನ್ನ ಹಿಡಿದಿಟ್ಟುಕೊಂಡಿದ್ರು. ಆ ಸಮಯದಲ್ಲಿ ರವಿ ಪೂಜಾರಿ ಗೋಪಾಲಕೃಷ್ಣ ರೂಮ್ ಬಾಯ್ಸ್ ಆಗಿದ್ರು. ಇವರಿಬ್ಬರು ಕೂಡ ರೂಮ್ ಬಾಯ್ಸ್. ಈ ಹಿಂದೆ ಹೇಳಿದ್ರು ಅವರು. ಸ್ವಲ್ಪ ದಿನ ಆಯಿತು ಗೋಪಾಲಕೃಷ್ಣ ಏನಾದ ಗೊತ್ತಿಲ್ಲ. ಈ ವಿಚಾರ ಇಂತಹ ಮಾಹಿತಿ ಹೊರಗೆ ಬರ್ತಾ ಇದೆ. ತಿಮರೋಡಿ ಬಳಿ ವಿವರ ಹಂಚಿಕೊಟ್ಟಿದ್ದಾನೆ ಚಿನ್ನಯ್ಯ. ಈಗ ರೂಮ್ ಬಾಯ್ಸ್ ಇದ್ರು, ಪೊಲೀಸ್ ಇದ್ರು ಅಲ್ಲಿ. ಸೌಜನ್ಯ ಪ್ರಕರಣ ಹೇಗೆ ನಡೀತು, ಏನಾಗಿತ್ತು ಆ ದಿನ, ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ. ಬೆಟ್ಟದಲ್ಲಿ ಅವತ್ತು ರವಿ ಪೂಜಾರಿ ಗೋಪಾಲಕೃಷ್ಣಗೆ ಡ್ಯೂಟಿ ಇತ್ತು. ಅವರು ಕೆಲಸ ಮಾಡ್ತಾ ಇದ್ರು. ಇವರ ಜೊತೆ ಮತ್ತೆ ಯಾರೋ ಇದ್ರು. ಅವರೇ ಮೈನ್ ಎನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಇವರು ಸಂತೋಷ್ ರಾವ್ ಅವರನ್ನು ಹಿಡಿದಿಟ್ಕೊಂಡಿದ್ರು. ರವಿ ಪೂಜಾರಿ ಗೋಪಾಲಕೃಷ್ಣ ಏನಿದ್ದಾರೆ ಇವರಿಬ್ಬರು ಕೂಡ ರೂಮ್ ಬಾಯ್ಸ್ ಹಾಕಿದ್ರು. ಕೆಲಸ ಮಾಡ್ತಾ ಇದ್ರು ರೂಮ್ ಬಾಯ್ಸ್ ಹಾಕಿ. ಅವರಿಗೆ ಅವತ್ತು ಡ್ಯೂಟಿ ಹಾಕಿದ್ರು. ಸಂತೋಷ್ ರಾವನ್ನು ಇವರು ಹಿಡಿದಿಟ್ಟುಕೊಂಡಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಕೇಸ್ ಪ್ರಕರಣದಲ್ಲಿ ಸಂತೋಷ್ ಕುಮಾರ್ ಎನ್ನುವಂತಹ ಒಂದು ವ್ಯಕ್ತಿ ಏನಿದ್ದಾನೆ ಆತ ಆರೋಪಿ ಅಂತ ಬಂಧಿಸಲಾಗಿತ್ತು. ವಿಚಾರಣೆ ನಡೆದಿತ್ತು. ಕೋರ್ಟ್ ಆತ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ಆ ಆರೋಪ ಕೇಳಿ ಬಂದಾಗ ಆತನ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ರು. ಆತ ಆರೋಪಿಯಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿತ್ತು ಕೋರ್ಟ್, ಸುಪ್ರೀಂ ಕೋರ್ಟ್. ಆದರೆ ಈಗ ಅದೇ ವಿಚಾರವಾಗಿ ಮಾತನಾಡಿರುವಂಥದ್ದು ಈ ಒಂದು 6ನೇ ವಿಡಿಯೋದಲ್ಲಿ ಸ್ಫೋಟಕವಾದಂಥ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಆ ದಿನ ಏನಾಯಿತು ಎಲ್ಲವನ್ನ ಕೂಡ ತಿಮರೋಡಿ ಬಳಿ ಹಂಚಿಕೊಂಡಿದ್ದಾನೆ ಚಿನ್ನಯ್ಯ. ಯಾರು ಡ್ಯೂಟಿಯಲ್ಲಿದ್ರು, ಯಾರು ಏನು ಕೆಲಸ ಮಾಡ್ತಾ ಇದ್ರು ಅವತ್ತು, ಅವೆಲ್ಲವನ್ನು ಕೂಡ ಹೇಳಿರುವಂಥದ್ದು. ಏನೇನು ನಡೀತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರವಿ ಪೂಜಾರಿ ಗೋಪಾಲಕೃಷ್ಣ ಏನಿದ್ದಾರೆ ಈ ಇಬ್ಬರು ವ್ಯಕ್ತಿಗಳು ರೂಮ್ ಬಾಯ್ಸ್ ಆಗಿದ್ರು. ಅವರು ಅವತ್ತು ಕೆಲಸದಲ್ಲಿದ್ದರು, ಡ್ಯೂಟಿಯಲ್ಲಿದ್ದರು. ಇವರ ಜೊತೆ ಮತ್ತೆ ಯಾರೋ ಇದ್ದರು, ಅವರೇ ಮೈನ್ ಎನ್ನುವಂಥವ್ರು. ಅವರು ಸಂತೋಷ್ ರಾವ್ ಅವರನ್ನು ಹಿಡಿದಿಟ್ಟುಕೊಂಡಿದ್ರು. ಆ ಸಂತೋಷ್ ರಾವ್ ಅಂತ ವ್ಯಕ್ತಿ ಏನಿದ್ದಾನೆ ಆತನ್ನು ಹಿಡಿದಿಟ್ಕೊಂಡಿದ್ರು ಇವರಿಬ್ಬರು. ರವಿ ಪೂಜಾರಿ ಗೋಪಾಲಕೃಷ್ಣ ಇಬ್ಬರು ಕೂಡ ಹಿಡಿದಿಟ್ಟುಕೊಂಡು ಆತನ ಮೇಲೆ ಒಂದು ಆರೋಪ ಹಾಕಬೇಕು ಅಂತ ಚಿನ್ನ ಕದಿತಿದ್ದ ಚಿನ್ನಯ್ಯ ಎಂಬ ಒಂದು ಆರೋಪಕ್ಕೆ ಉತ್ತರ ಕೊಟ್ಟಿರುವಂಥದ್ದು. ನದಿಯನ್ನು ಜಾಲಾಡುವಾಗ ನಮಗೆ ಚಿನ್ನ ಸಿಕ್ತು, ಅದನ್ನು ತೆಗೆದುಕೊಂಡು ಹೋಗಿ ಹಣ ಮಾಡ್ತಾ ಇದ್ವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಚಿಲ್ಲರೆ ಹಣ ಸಿಗುತ್ತೆ, ಅದನ್ನು ಇಟ್ಕೊಳ್ತಿದ್ವಿ ನಾವು. ನದಿಯಲ್ಲಿ ಇದೇ ಕೆಲಸ ನಮ್ಮದು ಅಂತ ಹೇಳಿ ವಿವರಿಸಿದ್ದಾನೆ ಚಿನ್ನಯ್ಯ. ನದಿಯಲ್ಲಿ ನಾವು ಚಿನ್ನ ಹುಡುಕ್ತಾ ಇದ್ವಿ, ಏನೋ ಚಿಕ್ಕ ಚಿಕ್ಕ ಸಿಗ್ತಾ ಇತ್ತು. ಚಿನ್ನ ಕದ್ದಿದ್ದ ಚಿನ್ನಯ್ಯ ಎಂಬ ಆರೋಪಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ನದಿಯನ್ನು ಜಾಲಾಡುವಾಗ ನಮಗೆ ಚಿನ್ನಗಳು ಸಿಗ್ತಾ ಇತ್ತು, ಕೆಲವೊಂದು ಚಿನ್ನದ ತುಂಡುಗಳು ಸಿಗ್ತಾ ಇತ್ತು. ಅದನ್ನು ನಾವು ತೆಗೆದುಕೊಂಡು ಹೋಗಿ ಹಣವನ್ನು ಮಾಡ್ಕೊಳ್ತಾ ಇದ್ವಿ, ಹಣ ತೆಗೆದುಕೊಳ್ತಾ ಇದ್ವಿ ಮಾರಾಟ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಚಿಲ್ಲರೆ ಹಣ ಸಿಗುತ್ತೆ ಅನ್ನುವಂಥ ಆಸೆ ಇತ್ತು, ಅದಕ್ಕೆ ನಾವು ಇಟ್ಕೊಳ್ತಾ ಇದ್ವಿ. ನದಿಯಲ್ಲಿ ಚಿನ್ನ ಹುಡುಕ್ತಾ ಇದ್ವಿ, ಚಿನ್ನ ಸಿಗ್ತಾ ಇತ್ತು, ಸಿಕ್ಕಿರೋದನ್ನು ತಗೊಂಡೋಗಿ ನಾವು ಹಣವನ್ನು ಹಾಗೆ ಮಾಡ್ಕೊಳ್ತಾ ಇದ್ವಿ, ಬದಲಾಯಿಸ್ಕೊಳ್ತಾ ಇದ್ವಿ ಮಾರಾಟ ಮಾಡಿ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ. ಚಿನ್ನ ಕದ್ದಿದ್ದ ಎನ್ನುವಂಥ ಒಂದು ಆರೋಪ ಏನು ಕೇಳಿ ಬಂದಿತ್ತು ಈ ಚಿನ್ನಯ್ಯನ ಮೇಲೆ, ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು. ನಾನು ಚಿನ್ನ ಕದ್ದಿಲ್ಲ, ಆದರೆ ನದಿಯಲ್ಲಿ ಸಿಕ್ಕಂಥ ಚಿನ್ನಗಳನ್ನು ಮಾರಾಟ ಮಾಡಿ ದುಡ್ಡು ತಗೊತಾ ಇದ್ದೆ ಅಂತ ಒಪ್ಕೊಂಡಿರುವಂಥದ್ದು. ಮತ್ತೊಂದು ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನೋಡಿ. ಆ ಸೈಡಲ್ಲಿ ಬೇರೆ ಇದು ಕಂಬಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹತ್ತಿರ ಬಾಹುಬಲಿ ಬೆಟ್ಟ ಬರೋದು, ಎರಡು ಸ್ಟೆಪ್ ಇದೆ. ಹಾಗೆ ಈಗ ಇತ್ತು. ಈಗ ಸೌಜನ್ಯ ಕೇಸ್ ಆಗೋ ತನಕ ಅವ್ರ ಕಚೇರಿ ಇಲ್ಲ, ಅದ್ರ ನಂತರ ಕಚೇರಿಲಿಕ್ಕೆ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ರವಿರಾಜನ್ನು, ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ ಸರ್. ಡ್ಯೂಟಿ ಇವರಿಗೆ ಶಿವಕುಮಾರ ಕೊಡಿ ಇತ್ತು, ಇನ್ನಿದ್ರು. ಆದ್ರೆ ಈಗ ಮೈನ್ ಇವರು ಅವರಿದ್ರು, ಅವರ ಎಸ್ಕೇಪ್, ಅವರ ಫ್ಯಾಮಿಲಿ ಇದ್ದ ಕಾರಣ ಅವರಷ್ಟಿಗೆ ಹೋಗಿ ಅವರು ಇದರಲ್ಲಿ ಜಾಯಿನ್ ಆಗಲಿಲ್ಲ. ಇವರು ಸಂತೋಷವನ್ನು ಅವ್ರನ್ನ ಹಿಡಿದುಕೊಟ್ಟಿದ್ರು.
ಇವರಿಬ್ರು ಎಂತ ಮಾಡಿದ್ರು, ಇವ್ರು ಒಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡ್ಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರನ್ನು ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬೈನವರಿಗೆ ಅಲ್ಲಿ ಪವರ್, ಪೊಲೀಸ್ನವ್ರಿಗೆ ಇರ್ಕೊಳ್ಳೋ ಪವರ್ ರೂಮ್ ಬೈನವ್ರಿಗೆ. ಆದ್ರೆ ಇವರಿಬ್ಬರು ರೂಮ್ ಬೈ, ಗೋಪಾಲ್ ಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇವ್ರು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋದಾದ್ರು ಇವನು ಅಂತೇಳಿ ಕೊಂಡೋದು ಆಯ್ತು. ಸ್ವಲ್ಪ ದಿನ ಆಯ್ತು, ದಿನ ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ್ ಗೋಪಾಲ್ ಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ, ಅವನು ಸ್ವಲ್ಪ ಕಾಣದೇ ಹೋದ. ಅವನ ಇವನು ಸಪರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಲ್ಲಿ ಅಲ್ಲಿ ನದಿಯಲ್ಲೆಲ್ಲ ಇಲ್ಲಿ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಬೀಳ್ತಾರೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡ್ರೆ ನಾವೆಲ್ಲ ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಕೊಳ್ಳೋದು ಎಲ್ಲ ಮಾಡ್ತೀವಿ. ರೂಪಾಯಿ ನಾವೆಲ್ಲ ಸೇರಿ ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮಿಗೆ ಹೋದ್ರೆ 400, 500 ಈ ತರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆಯಲ್ಲಿ ಈಗ ಹುಡುಕಿ ನೀರಿನಲ್ಲಿ ಕೊಟ್ಕೊಂಡು ನಮ್ದು ಇದೇ ಕೆಲಸ. ಈಗ ತಲೆ ಸುದ್ದಿ ಬಿಸಾಕ್ತಾರೆ ಕೆಲವರು, ಮತ್ತೆ ಕೆಲವರು ಈಗ ಹುಡುಗಿ ಎದ್ದಲ್ವಾಗ ಚೈನ್ ಎಲ್ಲ ಬಿದ್ದೋಗುತ್ತೆ, ಸೋಪ್ ಹಚ್ಚದಾಗ ಉಂಗುರ ಬಿದ್ದೋಗುತ್ತೆ, ಏನೋ ಒಂದು ಕಲ್ಕೊಡ್ತಾರೆ. ಅದೆಲ್ಲ ಬಿದ್ದೋಗಿ ಅದನ್ನೆಲ್ಲ ತಗೊಳ್ಳೋರು, ಮುಂಬೈನವರೆಲ್ಲ ಸಿಕ್ಕಿದ ಅವರೆಲ್ಲ ಇಟ್ಕೊಳ್ತಿದ್ರು. ಏನ್ ಮಾಡ್ತಿದ್ರು, ಚಂದಾಗ ಇರ್ತಿದ್ದ, ಏನು ಮಾತಾಡಿದ್ರು ತರ ಆಗಿದ್ದಾನೆ ಹುಡುಗ ಅಂತೇಳಿ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ಸೋದು. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಇವಾಗ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ ರವಿ ಪೂಜಾರಿ. ಇದು ಅವನ ಬಾಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಅದೇ ಇವಾಗ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕೇಳಿ ಅವನು ಅವರು ಏನೋ ದೊಡ್ಡಿಗೆ ಇಟ್ಕೊಂಡು. ಕೇಸ್ಗೆ ಸಂಬಂಧಪಟ್ಟಂತೆ 6ನೇ ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಚಿನ್ನಯ್ಯ ಹೇಳಿದ್ದಾನೆ, ಕೆಲವರ ಹೆಸರನ್ನು ಕೂಡ ಹೇಳಿದ್ದಾನೆ. ರೂಮ್ ಬಾಯ್ಸ್ ಏನಿದ್ದಾರೆ ರವಿ ಪೂಜಾರಿ, ಗೋಪಾಲಕೃಷ್ಣ, ಅವರ ಒಂದು ಹೆಸರುಗಳನ್ನು ಹೇಳಿರುವಂಥದ್ದು. ಅವರಿಬ್ಬರು ಸಂತೋಷ್ ರಾವನ್ನು ಹಿಡಿದಿಟ್ಟುಕೊಂಡಿದ್ರು ಎನ್ನುವಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಗೆ ಬಿಟ್ಟಿದ್ದಾನೆ. ಈಗ ಇವೆಲ್ಲ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಳಿ ಹೇಳಿಕೊಂಡಿರುವಂಥದ್ದು. ಏನೆಲ್ಲ ಆಯಿತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಬಾಹುಬಲಿ ಬೆಟ್ಟದಲ್ಲಿ ಏನೇನಾಯಿತು, ಏನಾಗ್ತಾ ಇತ್ತು, ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿರುವಂಥದ್ದು ಈಗ ಚಿನ್ನಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.